ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿದ್ದೀರಾ, ಅವ್ರ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ನಿಮ್ಮ ಸಪೋರ್ಟಿಂದನೇ ನಾವು ಇಷ್ಟು ಬೆಳೆಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಆಶಿಸ್ತೀನಿ. ಹಾಗೆ ನನ್ನ ಕಮೆಂಟಲ್ಲಿ ಇವತ್ತು ನಾನು ನೋಡಿದೆ, ನನ್ನ ಲವ್ ಇಂಟ್ರೆಸ್ಟ್ ಫೀಲಿಂಗ್ಸ್ ಏನಿರುತ್ತೆ ಅಂತ ಒಂದು ರೀಡಿಂಗ್ ಮಾಡಿ ಅಂತ. ಸೊ ಇವತ್ತು ನಾನು ಆ ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಹೋಪ್ ಯು ಲೈಕ್ ಇಟ್. ಓಕೆ, ಸೊ ಇಲ್ಲಿ ನಾನು 3 ಪೈಲ್ಸ್ ಇಡ್ತೀನಿ. ಸೊ ಪೈಲ್ ನಂಬರ್ 1 ಇನ್ಫಿನಿಟಿ ಸಿಂಬಲ್ ಇರೋದು. ಪೈಲ್ ನಂಬರ್ 2 ಇದು ವೈಟ್ ಸ್ಟೋನ್ ಮೇಲೆ ರೆಡ್ ಹಾರ್ಟ್ಸ್ ಇರೋದು. ಸೊ ಪೈಲ್ ನಂಬರ್ 3 ಬಂದು ಲವ್ ಅಂತ ಬರೆದಿರೋ ಸ್ಟೋನ್, ಬ್ಲೂ ಕಲರ್ ಸ್ಟೋನ್ ಇದು. ಸೊ ನಿಮ್ಮ ಪೈಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಸಮಾಧಾನವಾಗಿ ನಿಮ್ಮ ಯಾವ ಪೈಲ್ ಇಷ್ಟ ಆಗುತ್ತೋ ಆ ಪೈಲ್ ಚೂಸ್ ಮಾಡಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಮಾಧಾನವಾಗಿ ನಿಮ್ಮ ಮೆಡಿಟೇಷನಲ್ಲಿ ಏಕಾಗ್ರತೆಯಿಂದ ನಾನು ಏನು ಹೇಳ್ತೀನೋ ಅದನ್ನು ಕೇಳ್ತಾ ಹೋಗಿ. ಅದು ನಿಮ್ಮ ಪೈಲ್ ಅಲ್ಲ, ಅದು ನಿಮ್ಮ ಸಿಚುವೇಶನ್ ಅಲ್ಲ ಅಂದಮೇಲೆ ನೀವು ಅದನ್ನು ಬಿಟ್ಟು ಬೇರೆ 2 ಪೈಲ್ಸ್ನ ನೀವು ಚೂಸ್ ಮಾಡ್ಬೋದು. ಓಕೆನಾ? ಸೊ ಶುರು ಮಾಡೋಣ ಫಸ್ಟ್ ಪೈಲಿಂದ. ಸೊ ಪೈಲ್ ನಂಬರ್ 1 ಅವ್ರು ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಯಾವ ಥರ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ನೋಡೋಣ. ಫಸ್ಟ್ ಕಾರ್ಡ್ ಬಂದು ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ. ಓಕೆನಾ? ಓಕೆ, ಫಸ್ಟ್ ಪೈಲ್ ಇನ್ಫಿನಿಟಿ, ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ. ಸೊ ಸೆಕೆಂಡ್, ರಿಯಲಿ ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಮೂರನೇದಾಗಿ, ಅವರು ಅಂತರಾಳದೊಳಗೆ ತುಂಬ ಡೀಪ್ ಇನ್ಸೈಡ್ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅದು. ಓಕೆನಾ? ಸೊ ಇದು ಥರ್ಡ್ ಒನ್. ಫೋರ್ತ್ ಒನ್, ಅವ್ರು ಹೇಳಿದ್ದನ್ನು ಪ್ರೂವ್ ಮಾಡ್ತಾ ಇದ್ದಾರಾ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರಾ, ಅದು ಇದು ಕಾರ್ಡ್, ಫೋರ್ತ್ ಕಾರ್ಡ್. ಸೊ ಫಿಫ್ತ್ ಕಾರ್ಡ್ ಬಂದು ಏನಾರ ನಿಮ್ಮ ಲವ್ ಲೈಫ್ ಇಲ್ಲ ನಿಮ್ಮ ಇದರಲ್ಲಿ ಏನು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಓಕೆನಾ? ಸೊ ಅದು. ಸೊ ಸಿಕ್ಸ್ತ್ ಬಂದು ಈ 6-7 ಇಲ್ಲ 6-8 ವಾರಗಳಲ್ಲಿ ನೀವಿಬ್ಬರು ಏನು ಮಾತಾಡ್ಬೋದು, ನಿಮ್ಮ ಜೊತೆ ಅವ್ರು ಏನು ಮಾತಾಡ್ಬೋದು ಅನ್ನೋದನ್ನು. ಓಕೆನಾ? ಸೊ ಫಸ್ಟ್ ನೋಡೋಣ ಇದು ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನಿಮಗೆ. ಸೊ ಜಡ್ಜ್ಮೆಂಟ್. ಸೊ ನೀವು ತುಂಬಾ ಸ್ಟ್ರೇಟ್ ಫಾರ್ವರ್ಡ್, ನೀವು ತುಂಬಾ ಕ್ಷಮೆಯಾಧರಿತ್ರಿ. ಓಕೆ, ಕ್ಷಮೆಯಾಧರಿತ್ರಿ ಅಂದರೆ ನೀವು ಅವ್ರು ಏನೇ ತಪ್ಪು ಮಾಡಲಿ, ಏನೇ ಮಾಡಲಿ ನೀವು ಅವ್ರನ್ನ ಫರ್ಗಿವ್ ಮಾಡ್ತೀರಾ. ಹಿಂದಿಂದೆಲ್ಲ ತೆಗ್ದು ಹೇಳಲ್ಲ ಅವ್ರಿಗೆ, ಅವ್ರ ಮುಖದ ಮೇಲೆ ನೀನು ಹೀಗೆ ಮಾಡಿದೆ, ನೀವು ಹಿಂಗೆ ಮಾಡಿದ್ರಿ ಅಂತ ಅವ್ರಿಗೆ ಹೇಳಲ್ಲ ನೀವು. ಯು ಆಲ್ವೇಸ್ ಫರ್ಗಿವ್ ದಿಸ್ ಪರ್ಸನ್. ನೀವು ಯಾವಾಗಲೂ ಈ ಪರ್ಸನ್ನ ಫರ್ಗಿವ್ ಮಾಡ್ತೀರಾ, ಮುಂದೆ ನಡೀತೀರಾ, ಅದನ್ನೇ ಇಟ್ಕೊಳ್ಳೋದು, ಅದನ್ನೇ ಹೇಳೋದು ಮಾಡಲ್ಲ. ಸೊ ದಿಸ್ ಹಿ ಲವ್ಸ್ ಅಬೌಟ್ ಯು, ಇದನ್ನೇ ನಿಮಗೆ ಹೇಳ್ತಾರೆ. ಅದೇ ನಿಮ್ಮಲ್ಲಿ ಇಷ್ಟ ಆಗೋ ಗುಣ ಅವರಿಗೆ. ನ್ಯಾಯಬದ್ಧವಾಗಿ ಮಾತಾಡ್ತೀರಾ ನೀವು. ಒಬ್ಬರಿಗೆ ಮೋಸ ಆಗೋ ಥರ ಇಲ್ಲ ಇನ್ನೊಬ್ಬರಿಗೆ ಬೇಜಾರಾಗೋ ಥರ ಆ ಥರ ನೀವು ಅಲ್ವೇ ಅಲ್ಲ. ಓಕೆ, ನೀವು ಯಾವ ಥರ ಜಡ್ಜ್ಮೆಂಟ್ ಕೊಡ್ತೀರಾ ಅಂದರೆ, ಕೋರ್ಟಲ್ಲಿ ಜಡ್ಜ್ ಯಾವ ಥರ ಈ ಪಕ್ಷ ಆ ಪಕ್ಷ ಅಂತ ನೋಡಲ್ವೋ ಆ ಥರ ನಿಮ್ಮ ಬಗ್ಗೆ ಅವ್ರ ಫೀಲಿಂಗ್ಸ್. ಓಕೆನಾ? ಸೊ ಸೆಕೆಂಡ್ ಬಂದು ಅವ್ರು ರಿಯಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ. ಓಕೆನಾ? ಸೊ ಇದು ಸೆಕೆಂಡ್ ಕಾರ್ಡ್. ಸೊ ನೋಡೋಣ. ಸೊ ನೈಟ್ ಆಫ್ ವಾಂಡ್ಸ್. ಸೊ ನೀವು ತುಂಬಾ ಪ್ಯಾಷನೇಟು. ಓಕೆ, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಓಕೆ, ಫಿಸಿಕಲಿ ಆಲ್ಸೋ ಹಿ ಈಸ್ ವೆರಿ ಅಟ್ರಾಕ್ಟೆಡ್ ಟು ಯು. ನಿಮ್ಮ ಬಗ್ಗೆ ಅವ್ರಿಗೆ, ನಿಮ್ಮ ಅಪಿಯರೆನ್ಸ್ ಬಗ್ಗೆ ಅವ್ರಿಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಹಿ ಲವ್ಸ್ ದ ವೇ ಯು ಡ್ರೆಸ್
ಓಕೆ. ನಿಮ್ಮ ಲಿಪ್ಸ್ಟಿಕ್ ಕಲರ್ ಆಗಿರ್ಬೋದು, ನೀವು ಡ್ರೆಸ್ ಕಲರ್ ಆಗಿರ್ಬೋದು, ನೋಡಿದ ತಕ್ಷಣ ಅವ್ರು ಹೇಳ್ತಾರೆ ಯು ಲುಕ್ ವೆರಿ ನೈಸ್, ದಿಸ್ ಆ್ಯಂಡ್ ದಿಸ್ ಗೋಸ್ ವೆರಿ ವೆಲ್ ವಿತ್ ಯು, ಇದು ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಒಪ್ಪುತ್ತೆ, ಇದು ಒಪ್ಪಲ್ಲ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ದೇ ಫೀಲ್ ದಟ್ ಯು ಆರ್ ವೆರಿ ಪ್ಯಾಷನೇಟ್. ಅಂದರೆ ನೀವು ಅವ್ರನ್ನ ಯಾವತ್ತೂ ನಿಮ್ಗೆ ಬೋರ್ ಅನಿಸಲ್ಲ. ಓಕೆ. ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಹೊಸತನ ಅನಿಸುತ್ತೆ ಅವರಿಗೆ. ಸೊ ಅವ್ರು ಅದನ್ನು ಯಾವಾಗಲೂ ಫೀಲ್ ಮಾಡ್ತಾ ಇರ್ತಾರೆ. ಯು ಆರ್ ವೆರಿ ಪ್ಯಾಷನೇಟ್. ಏನಾರ ಒಂದು ಹೊಸದು ಮಾಡ್ತಾ ಇರಬೇಕು. ನಾಟ್ ಓನ್ಲಿ ಫಿಸಿಕಲಿ, ಈವನ್ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ, ಪ್ಯಾಷನೇಟ್ ಇದ್ದೀರಾ. ಹೇಳಿದ್ದೀನ ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಇದು ನಿಮ್ಮಲ್ಲಿದೆ. ದಟ್ಸ್ ವಾಟ್ ಹಿ ಫೀಲ್ಸ್ ಅಬೌಟ್ ಯು. ಓಕೆ. ಅದು ರಿಯಲಿ ಅವ್ರು ಥಿಂಕ್ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ. ಸೊ ಈಗ ರಿಯಲಿ ನಿಜವಾಗ್ಲೂ ಡೀಪ್ ಡೌನ್ ಅವ್ರ ಮನಸ್ಸಲ್ಲಿ ಏನಿದೆ, ನಿಜವಾದ ಥಾಟ್ಸ್ ಏನಿದೆ ಅಂತ ನೋಡೋಣ. ಎಸ್, ಏಸ್ ಆಫ್ ಸಾರ್ಟ್ಸ್. ನೀವು ಯಾವ ಥರ ಅಂದರೆ ನಿಜಾಂಶ, ನನಗೆ ನಿಜ ಬೇಕು ಅಷ್ಟೇ, ನನಗೆ ಆ ಥರ ಈ ಥರ ಅಂದರೆ ನನ್ನ ಜೊತೆ ಪ್ರೀತಿ ಮಾಡಿ ಇನ್ನೊಬ್ಬರ ಜೊತೆ ಇದು ಮಾಡೋದು ನನಗಿಷ್ಟ ಇಲ್ಲ. ಯು ಓನ್ಲಿ ವಾಂಟ್ ಟ್ರೂತ್, ಯು ಲವ್ ಟ್ರೂತ್ ವೆರಿ ಮಚ್. ಅಂದರೆ ನಿಮಗೆ ನಿಜಾಂಶ ಬೇಕು. ಸುಳ್ಳೆ ಬಂದು ನಮ್ಮ ಹತ್ರ ಪ್ರೀತಿ ಪ್ರೇಮ ಅನ್ನೋರು ಬೇಕಾಗಿಲ್ಲ ನಿಮಗೆ. ಯು ಡೋಂಟ್ ವಾಂಟ್. ನೀವು ಏನು ಮಾಡ್ತೀರಾ ಅಂದರೆ ಅಂಥವ್ರು ನಿಮಗೆ ಸರ್ವ್ ಮಾಡಿಲ್ಲ ಅಂದರೆ ಯು ವಿಲ್ ಜಸ್ಟ್ ಕಟ್ ದೆಮ್ ಆಫ್. ಓಕೆ. ಓಕೆ, ನೀವು ನನಗೆ ಈ ಥರ ಸರಿ ಇಲ್ಲ ಅಂದರೆ ನೀವು ನನ್ನಿಂದ ದೂರ ಇರಿ, ನನ್ನ ಹತ್ರನೇ ಬರಬೇಡಿ ಅನ್ನೋ ಆ್ಯಟಿಟ್ಯೂಡ್ ನಿಮ್ಮಲ್ಲಿದೆ. ಆ್ಯಂಡ್ ದಟ್ಸ್ ವಾಟ್ ಹಿ ಫೀಲ್ಸ್ ಡೀಪ್ ಡೌನ್ ಯು. ನಾನೇನಾರ ಅವಳ ಹತ್ರ ಇಲ್ಲ, ಅವ್ರ ಹತ್ರ ಸರಿಗಿಲ್ಲ ಅಂತ ಅಂದರೆ ಶಿ ವಿಲ್ ಕಟ್ ಮೀ ಆಫ್. ಅಂದರೆ ನಾನು ಅವ್ರ ಜೀವನದಲ್ಲಿ ಎಲ್ಲೂ ಇಲ್ಲ ಅಂತ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಮನಸ್ಸಲ್ಲಿ ತುಂಬ ಇದೆ. ಓಕೆನಾ. ಸೊ ಫೋರ್ತ್ ಕಾರ್ಡಲ್ಲಿ ಅವರು ನಿಮ್ಮ ಹತ್ರ ಏನು ಪ್ರೂವ್ ಮಾಡ್ತಾರೆ. ಓಕೆ. ರಿಯಲಿ ಅವ್ರು ಹೇಳಿದ್ದನ್ನು ಪ್ರೂವ್ ಮಾಡ್ತಾರಾ? ಸೊ ನಿಮ್ಮ ಪರ್ಸನ್ ಏನು ಹೇಳ್ತಾರೆ ನಿಮಗೆ ಅದನ್ನು ಅವರು ಪ್ರೂವ್ ಮಾಡ್ತಾರಾ? ರಿಯಲಿ ದೇ ಪ್ರೂವ್ ಇಟ್. ಓಕೆ. ಸೊ ಎಸ್, ದೇ ವಿಲ್ ಪ್ರೂವ್ ಇಟ್. ಓಕೆ. ಪಾಸಿಟಿವ್ ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಪಾಸಿಟಿವ್ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅವ್ರು ನಿಮಗೆ ಏನು ಹೇಳ್ತಾರೋ ಅದನ್ನು ಅವ್ರು ಮಾಡೇ ಮಾಡ್ತಾರೆ. ಓಕೆ. ಇಫ್ ಹಿ ಟೆಲ್ಸ್ ದಟ್ ಎಸ್ ಹಿ ರಿಯಲಿ ಲವ್ಸ್ ಯು ಆ್ಯಂಡ್ ನಿಮಗೆ ಮ್ಯಾರೇಜ್ ತನಕ ಹೋಗುತ್ತೆ ಅಂದರೆ ಎಸ್ ಹಿ ಈಸ್ ದೇರ್. ಆ್ಯಂಡ್ ವೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಟೈಮ್ಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಅಂತ ಅರ್ಥ. ಸೊ ಎಸ್, ಹಿ ವಿಲ್ ಡೂ ಇಟ್. ಓಕೆ. ಸೊ ನೆಕ್ಸ್ಟ್ ಬಂದು ಫಿಫ್ತ್ ಕಾರ್ಡ್, ಇನ್ಫ್ಲೂಯೆನ್ಸ್ ಏನಾಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ, ಹೊರಗಿನವರಾಗಲಿ ನಿಮ್ಮಲ್ಲಾಗಲಿ ಏನಾಗ್ತಾ ಇದೆ, ಹೊರಗಿನಿಂದ ಏನಾರ ನಿಮ್ಮ ಲವ್ ಲೈಫಿಗೆ ಏನಾರ ತೊಂದರೆ ಆಗ್ತಾ ಇದೆಯಾ ಏನು ಅಂತ ನೋಡೋಣ. ಸೊ ಫಿಫ್ತ್ ಕಾರ್ಡ್, ಟೆಂಪರೆನ್ಸ್. ಓಕೆ. ಸೊ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಫ್ಲೂಯೆನ್ಸ್ ಅಂದರೆ ಏನಾಗ್ತಾಯಿದೆ ಅಂದರೆ ಬ್ಯಾಲೆನ್ಸ್. ನಿಮ್ಮ ಬ್ಯಾಲೆನ್ಸ್ ನೀವು ಕಳ್ಕೊಳ್ಳಿ ಅಂತ ಜನ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಡೋಂಟ್ ವರಿ, ನಿಮ್ಮ ಬ್ಯಾಲೆನ್ಸ್ನ ನೀವು ತಂದಿಟ್ಕೊಳ್ಳಿ. ಯರ್ ಟೆಂಪರೆನ್ಸ್ ಅಂದರೆ ಈ ಥರ ಏಂಜಲ್ ವಿಂಗ್ಸ್ ಇದೆ. ಸೊ ಯು ಆರ್ ಪ್ರೊಟೆಕ್ಟೆಡ್. ಸೊ ಡೋಂಟ್ ವರಿ ಅಬೌಟ್ ಅದರ್ಸ್. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ನಿಮ್ಮಲ್ಲಿ ನೀವು ಬ್ಯಾಲೆನ್ಸ್ ತಂದ್ಕೊಳ್ಳಿ. ಯಾರು ಏನು ಹೇಳಿದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸೊ ನಿಮ್ಮ ಪರ್ಸನ್ ಹೇಗೆ ಅಂತ ನಿಮಗೆ ಗೊತ್ತಾದ ಮೇಲೆ ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಓಕೆ. ಸೊ ಮುಂದಿನ 6-7 ವೀಕ್ಸಲ್ಲಿ ಅವರು ನಿಮ್ಮ ಹತ್ರ ಏನು ಮಾತಾಡ್ಬೋದು ಅಂತ ನೋಡೋಣ. ಸೊ ಮೂನ್ ಕಾರ್ಡ್. ಸೊ ಮೂನ್ ಕಾರ್ಡ್ ಇದೆ ಅಂದರೆ ಸೊ ಐ ಹ್ಯಾವ್ ಟು ಕ್ಲಾರಿಫೈ ಮೂನ್ ಕಾರ್ಡ್. ಬಟ್ ಇಲ್ಲಿ ಮೂನ್ ಕಾರ್ಡ್ ಇದೆ ಅಂದರೆ ಮುಂದೆ ಅವರು ಏನಾರ ಒಂದು ಸೀಕ್ರೆಟು ಇಲ್ಲ ಏನಾರ ಒಂದು ಏನು ಇಷ್ಟು ದಿನ ಮುಚ್ಚಿಟ್ಟಿದೆಯೋ ಅದನ್ನು ಅವರು ಹೇಳೋಕ್ಕೆ ಇಷ್ಟಪಡ್ತಾರೆ. ಓಕೆ. ಸೊ ಹಿ ವಿಲ್ ಬಿ ಕಮ್ಮಿಂಗ್ ವಿತ್ ದ ಟ್ರೂತ್, ದ ಏಸ್ ಆಫ್ ಸಾರ್ಟ್ಸ್. ಅವ್ರು ಯಾಕಂದರೆ ನಿಮಗೆ ಟ್ರುತ್ ಇಷ್ಟ, ನಿಮಗೆ ಸುಳ್ಳೆ ಹೇಳೋದು ಮಾಡೋದು ಇಷ್ಟ ಇಲ್ಲ. ಹಿಂಗೊಂದು ಹೇಳಿದೆ ಹಂಗೊಂದು ಹೇಳಿದೆ, ಅಡ್ಗೋಡೆ ಮೇಲೆ ದೀಪ ಇಟ್ಟೆ, ಇವೆಲ್ಲ ನಿಮ್ಗೆ ಇಷ್ಟ ಆಗಲ್ಲ. ಯು ವಾಂಟ್ ವೆರಿ ಕ್ಲಿಯರ್ ಕಟ್ ಕಮ್ಯುನಿಕೇಷನ್. ಅವ್ರಿಗೆ ಗೊತ್ತಿದೆ ಅದು. ಸೊ ಮೂನ್ ಕಾರ್ಡ್ ಬಂದಿದೆ ಅಂದಮೇಲೆ ನರಿಗಳು ತೋಳಗಳು ಎಲ್ಲನೂ ದಾರಿಯಲ್ಲಿ ಇರ್ತಾರೆ. ಸೊ ಮೈಟ್ ಬಿ ದೇರ್ ಈಸ್ ಸಮಥಿಂಗ್ ಹಿಡನ್ ಟ್ರೂತ್ ಆ್ಯಂಡ್ ಹಿ ಮೈಟ್ ಟ್ರೈ ಟು ಕನ್ವೆ ಇಟ್ ಟು ಯು ಇನ್ 6 to 8 weeks. ಸೊ ಮೂನ್ ಕಾರ್ಡ್ನ ನಾನು ಕ್ಲಾರಿಫೈ ಮಾಡಲೇಬೇಕಿಲ್ಲಿ. ಸೊ ಸ್ಟಾರ್ ಕಾರ್ಡ್, ಎಸ್, ಹೋಪ್ ಬಿಡಬೇಡಿ ಅಂತ. ಸೊ ಹೋಪ್ಸ್ ಆ್ಯಂಡ್ ಹೀಲಿಂಗ್, ಹೋಪು ಹೀಲಿಂಗು ಎಲ್ಲ ಆಗುತ್ತೆ ನಿಮ್ಮಲ್ಲಿ. ಸೊ ನೀವೇನು ಅಂದ್ಕೊಂಡಿದ್ದೀರೋ ಅದು ಆಗೇ ಆಗುತ್ತೆ. ನಿಮ್ಮ ಮದುವೆ ಬಗ್ಗೆ ಆಗಲಿ, ನಿಮ್ಮ
ಮುಂದಿನ ಜೀವನದ ಬಗ್ಗೆ ಆಗಲಿ ಏನಾಗುತ್ತೋ ಅದು ಆಗುತ್ತೆ. ಇಟ್ಸ್ ಗೋಯಿಂಗ್ ಟು ಟೇಕ್ ಅ ವೆರಿ ಪಾಸಿಟಿವ್ ಟರ್ನ್. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಹೋಪ್ಸ್ನ ಬಿಡಬೇಡಿ ಅಂತ ಇದು ಸ್ಟಾರ್ ಕಾರ್ಡ್ಗೆ ಮೂನ್ ಕಾರ್ಡ್ ಕ್ಲಾರಿಫೈ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಮೂನ್ ಆ್ಯಂಡ್ ಸ್ಟಾರ್ಸ್ ಎರಡು ರಾತ್ರಿಯಲ್ಲೇ ಬರೋದು. ಸೊ ಬಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅದರ ಮೀನಿಂಗ್ಸ್. ಸೊ ಹೋಪ್ಸ್ನ ಬಿಡಬೇಡಿ, ಹೀಲಿಂಗ್ನ ಮಾಡ್ಕೊಳ್ಳಿ ಅಂತ ಅವ್ರು ನಿಜವಾಗ್ಲೂ ನಿಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ಡೋಂಟ್ ಲೀವ್ ದ ಹೋಪ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದೆ ನೋಡೋಣ ನಿಮಗೆ ಅಡ್ವೈಸ್ ಕಾರ್ಡ್ಸ್ ಏನಿದೆ ಅಂತ. ಸೊ ಐ ವಿಲ್ ಬಿ ಪಿಕಿಂಗ್ ಅಪ್ ಸಮ್ ಅಡ್ವೈಸ್ ಕಾರ್ಡ್ಸ್ ಫಾರ್ ಯು. ಪೈಲ್ 1 ನಿಮ್ಮ ಅಡ್ವೈಸ್ ಕಾರ್ಡ್, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್, ನ್ಯೂ ಮೂನ್. ಸೊ ನಿಮ್ಮಲ್ಲಿ ತುಂಬಾ ಪವರ್ಫುಲ್ ಚೇಂಜಸ್ ಆಗ್ತಾ ಇದೆ. ಸೊ ಡೋಂಟ್ ವರಿ, ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಮತ್ತು ತುಂಬಾ ನೆಗೆಟಿವ್ ಫೀಲಿಂಗಲ್ಲಿ ಹೋಗಬೇಡಿ, ನೆಗೆಟಿವ್ ಯೋಚನೆ ಮಾಡಬೇಡಿ. ಏನಾಗುತ್ತೋ ಒಳ್ಳೆಯದಕ್ಕಾಗತ್ತೆ ಅಂತ ಯೋಚನೆ ಮಾಡಿ ಮುನ್ನುಗ್ರಿ. ಓಕೆ, ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಪವರ್ಫುಲ್ ಚೇಂಜ್ ಆ್ಯಂಡ್ ನಿಮಗೆ ವೀಲ್ ಆಫ್ ಫಾರ್ಚ್ಯೂನು ಬಂದಿದೆ. ಸೊ ದೇರ್ ಆರ್ ಸಮ್ ಪಾಸಿಟಿವ್ ಚೇಂಜಸ್ ಕಮಿಂಗ್ ಟು ಯು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನು ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ. ಯು ಆರ್ ಜೆನ್ವೈನ್, ನೀವು ನಿಜವಾದ ವ್ಯಕ್ತಿ, ನೀವು ಫೇಕ್ ವ್ಯಕ್ತಿ ಅಲ್ಲ. ಯು ಆಲ್ವೇಸ್ ವಿಶ್ ಮೈ ಸಕ್ಸಸ್, ನೀವು ಯಾವಾಗಲೂ ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಉನ್ನತ ಮಟ್ಟಕ್ಕೆ ಏರಲಿ, ಅವ್ರು ಚೆನ್ನಾಗಿರಲಿ ಅಂತಲೇ ಯೋಚನೆ ಮಾಡ್ತೀರಾ. ಆ ಥರನೇ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡೋದು. ಯು ಮೇಕ್ ಮೀ ಅ ಬೆಟರ್ ಪರ್ಸನ್, ಅಂದರೆ ನಾನು ಈ ಥರ ಇರಲಿಲ್ಲ ಮನುಷ್ಯ, ನಾನು ಇವ್ರ ಜೊತೆ ಸೇರ್ಕೊಂಡು ತುಂಬ ಚೆನ್ನಾಗಾಗಿದ್ದೀನಿ ಅನ್ನೋ ಫೀಲಿಂಗ್ ಅವರಿಗೆ. ಓಕೆ, ಅಂದರೆ ಅವರಿಂದ ನೀವು ಒಂಥರ ಬೆಟರ್ ಪರ್ಸನ್ನ ಚೇಂಜ್ ಮಾಡಿದ್ದೀರಾ ಅಂತ ಅವ್ರ ಫೀಲಿಂಗ್ ನಿಮ್ಮ ಬಗ್ಗೆ. ಓಕೆನಾ? ಸೊ ತುಂಬ ಚೆನ್ನಾಗಿದೆ. ದೇ ಫೀಲ್ ಯು ಆರ್ ವೆರಿ ಜೆನ್ವೈನ್ ಪರ್ಸನ್. ಸೊ ಹ್ಯಾಂಡ್ಮೇಡ್ ಮೆಸೇಜಸ್ ನೋಡೋಣ ಏನಿದೆ ನಿಮಗೋಸ್ಕರ ಅಂತ. ಸೊ ಮೂಲಾಧಾರ, ರೂಟ್ ಚಕ್ರ, ನಿಮ್ಮ ರೂಟ್ನ ನೀವು ಗಟ್ಟಿ ಮಾಡ್ಕೊಳ್ಳಿ. ಓಕೆನಾ? ಸುಮ್ಮನೆ ಹೆದರೋದಾಗಲಿ ಏನೇ ಆಗಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಮ್ಯಾನಿಫೆಸ್ಟಿಂಗ್ ಮಾಡ್ಕೊಳ್ಳೋದು, ನಿಮ್ಮ ಇನ್ಸ್ಟಿಂಕ್ಟ್ಸ್ನ ನೀವು ಏನಿದೆ ಅಂದರೆ ನಿಮ್ಮ ಥರ್ಡ್ ಐ ಚಕ್ರ ಏನಿದೆ ಅದನ್ನು ನೀವು ಫಿಯರ್ ಮಾಡಬೇಡಿ, ಅಂದರೆ ಭಯ ಪಡಬೇಡಿ. ಡೋಂಟ್ ಬಿ ವೀಕ್. ಓಕೆ, ತುಂಬ ವೀಕಾಗಿ ಯೋಚನೆ ಮಾಡಬೇಡಿ, ಸ್ಟ್ರಾಂಗ್ ಆಗಿ ನಿಮ್ಮನ್ನು ನೀವು ಸೇಫಾಗಿ ಇಟ್ಕೊತೀರಾ, ಗ್ರೌಂಡಾಗಿ ಇಟ್ಕೊತೀರಾ ಅನ್ನೋ ಶಕ್ತಿ ನಿಮ್ಮಲ್ಲಿದೆ. ಸೊ ಅದನ್ನು ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಸೊ ಯು ಆರ್ ಅ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಗಟ್ಟಿ ವ್ಯಕ್ತಿ ನೀವು ಅಂತ ಹೇಳ್ತಾ ಇದ್ದಾರೆ. True relationships have fights, hurtings, arguments, but finally at the end there should be love. ಅಂದರೆ ಜಗಳ ಇರುತ್ತೆ, ಆರ್ಗ್ಯುಮೆಂಟ್ಸ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ, ಅಂದರೆ ಟ್ರೂ ರಿಲೇಷನ್ಶಿಪ್. ಓಕೆ, ಸೊ ಡೋಂಟ್ ವರಿ, ಫೈನಲಿ ಲವ್ ಇರುತ್ತೆ. ಓಕೆ, ಸೊ ಏನು ಹೆದರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ವಾಟ್ ಹಿ ಫೀಲ್ಸ್ ಅಬೌಟ್ ಯು. ಬಟ್ ಫಸ್ಟ್ ಕಾಫಿ, ಓಹೋ ಕಾಫಿಗೆ ಹೋಗ್ತೀರಾ ಅನಿಸ್ತಾ ಇದೆ ನನಗೆ. ಓಕೆ, ಸೊ ಗೋ ಫಾರ್ ಇಟ್. ಓಕೆ, ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಚಾನಲ್ಲಿಗೆ ಯಾವ್ದಾರ ನಿಮಗೆ ಇಷ್ಟಪಡೋ ಟಾಪಿಕ್ನ ನೀವು ಹಾಕ್ಬೋದು. ನಮಸ್ತೆ. ಫೈಲ್ ನಂಬರ್ 2, ಯಾರು ಈ ವೈಟ್ ಸ್ಟೋನ್ ಮೇಲೆ ರೆಡ್ ಹಾರ್ಟ್ಸ್ ಇದು ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಿಮ್ಮ ರೀಡಿಂಗ್ ಏನಾಗಿರುತ್ತೆ ಅಂತ. ಸೊ ಕಾರ್ಡ್ ನಂಬರ್ 1, ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ನಿಜವಾಗ್ಲೂ ಅವ್ರು ನಿಮ್ಮ ಬಗ್ಗೆ ನಿಮಗೆ ಏನು ಹೇಳ್ತಾರೆ ಅಂತ. ಸೊ ಈಗ ಅವ್ರು ರಿಯಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ 2ನೇ ಕಾರ್ಡು. ಸೊ 3ನೇ ಕಾರ್ಡು ಬಂದು ನಿಜವಾಗ್ಲೂ ಅವ್ರ ಮನಸ್ಸಿನ ಆಳದೊಳಗೆ, ಅಂದರೆ ನಿಜವಾದ ಫೀಲಿಂಗ್ಸ್ ಅವ್ರ ನಿಮ್ಮ ಬಗ್ಗೆ ಏನು ಅಂತ. ಸೊ ಓಕೆ, ಆಮೇಲೆ 4th ಕಾರ್ಡ್, ನಿಜವಾಗ್ಲೂ ಅವ್ರು ಮಾತಾಡಿದ್ದನ್ನು ಅವ್ರು ನಿಜವಾಗ್ಲೂ ಅದನ್ನು ಪ್ರೂವ್ ಮಾಡ್ತಾರಾ ಇಲ್ವಾ ಅಂತ. ಓಕೆ, ಸೊ
ಫಿಫ್ತ್ ಕಾರ್ಡ್ ಬಂದು ಔಟ್ಸೈಡ್ ಇನ್ಫ್ಲುಯೆನ್ಸಸ್. ನಿಮ್ಮ ಲವ್ ಲೈಫಲ್ಲಿ ಹೊರಗಿನವ್ರದ್ದು ಏನಾರ ಇನ್ಫ್ಲುಯೆನ್ಸ್ ಇದೆಯಾ ಅಂತ ಇನ್ನೊಂದು ಇದು. ಆಮೇಲೆ ಸಿಕ್ಸ್ತ್ ಕಾರ್ಡ್ ಬಂದು ಇನ್ನು ಮುಂದಿನ 6-7 ವೀಕ್ಸ್ಗಳಲ್ಲಿ ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಒಂದನೇದು ಬಂದು ಅವ್ರು ನಿಜವಾಗ್ಲೂ ಈಗ ಮೇಲೆ ಏನು ಹೇಳ್ತಾ ಇದ್ದಾರೆ, ಏನು ಅವ್ರದ್ದು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಓಕೆನಾ, ಸೊ ನೋಡೋಣ. ಓಕೆ, ಕಿಂಗ್ ಆಫ್ ಕಪ್ಸ್. ನೀವು ತುಂಬಾ ಒಳ್ಳೆ ಪರ್ಸನ್, ತುಂಬ ಸೆನ್ಸಿಟಿವ್. ನಿಮ್ಮನ್ನು ನೀವು ಒಂದು ಸಣ್ಣ ಸ್ಯಾಡ್ ಪಿಕ್ಚರ್ ನೋಡ್ತಿದ್ರೆ ತುಂಬ ಅಳ್ತೀರಾ. ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ. ನೀವು ಯಾರಿಗೇ ಆಗಲಿ ಪ್ರೀತಿ ಮಾಡ್ತೀರಾ, ಕಲ್ಗೂ ಮಾತಾಡಿಸ್ತೀರಾ. ಆ ಥರ ಭಾವನೆ ಅವ್ರ ಬಗ್ಗೆ ಇದೆ. ಸೊ ಪರ್ಸನ್ ಇದು ನಿಮ್ಮ ಪರ್ಸನ್ನು ಕ್ಯಾನ್ಸರ್, ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಇರ್ಬೋದು, ಇಲ್ಲ ನೀವಿರ್ಬೋದು. ಓಕೆ, ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ತುಂಬಾ ನೀವು ಪ್ರೀತಿ ಕೊಡ್ತೀರಾ, ತುಂಬಾ ಯಾರೇ ಆಗಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀರಾ. ನಿಮ್ಗೆ ಯಾರನ್ನೂ ದುಃಖಿಸೋಕ್ಕೆ ಇಷ್ಟ ಇಲ್ಲ. ಯಾರೇ ನಿಮ್ಮ ಹತ್ರ ಬಂದ್ರೂ, ನಿಮ್ಮ ವೈರಿನೇ ನಿಮ್ಮ ಹತ್ರ ಬಂದ್ರೂ ಅವರನ್ನು ನೀವು ಕೆಟ್ಟದಾಗಿ ಟ್ರೀಟ್ ಮಾಡಲ್ಲ. ವಿಲ್ ಆಲ್ವೇಸ್ ಟ್ರೀಟ್ ದೆಮ್ ವೆರಿ ವೆಲ್ ಅಂತ ಅವ್ರು ಹೇಳ್ತಾರೆ. ಸೊ ಸೆಕೆಂಡ್ ಪೈಲ್ ಅವರು ನಿಮ್ಮ ಬಗ್ಗೆ ಏನು ನಿಜವಾಗ್ಲೂ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, 2 ಆಫ್ ಸಾರ್ಟ್ಸ್. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ನೀವು ಕರೆಕ್ಟಾಗಿ ಡಿಸಿಷನ್ಸ್ ತೊಗೊತೀರಾ. ಯಾಕಂದರೆ ನೀವು ತುಂಬ ಸೆನ್ಸಿಟಿವ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ನಿಮಗೆ ತುಂಬಾ ಗೌರವ ಇದೆ. ಓಕೆ, ನೀವು ಸ್ವಲ್ಪ ಟ್ರೆಡಿಷ್ನಲ್. ಸೊ ನೀವು ಚಾಯ್ಸಸ್ ಮಾಡ್ತಿರೋ ಇಲ್ವೋ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರನ್ನು ನೀವು ಆಯ್ಕೆ ಮಾಡ್ತಿರೋ. ಸೊ ಐ ಫೀಲ್ ಹಿಯರ್ ನೀವು ಇನ್ನೂ ಅವ್ರನ್ನ ಆಯ್ಕೆನೂ ಮಾಡಿಲ್ಲ ಅನಿಸ್ತಾ ಇದೆ ಇಲ್ಲಿ. ಸೊ ಅವರು ಏನು ಅನಿಸ್ತಾ ಇದೆ ಅಂದರೆ, ನೀವು ಅವ್ರನ್ನ ಸೆಲೆಕ್ಟ್ ಮಾಡ್ತಿರೋ ಇಲ್ಲ ಅಂತ ಅವ್ರಿಗೆ ಯೋಚನೆ ಬಂದುಬಿಟ್ಟಿದೆ. ಓಕೆ, ಸೊ ನೀವು ಅವ್ರನ್ನ ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಯೋಚನೆ ಅವರಿಗೆ. ಸೊ ಥರ್ಡ್ ಒನ್, ಈಗ ಅವ್ರ ಮನಸ್ಸಲ್ಲಿ ನಿಜವಾದ ಫೀಲಿಂಗ್ಸ್, ಡೀಪ್ ಡೌನ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ವಾವ್, ಟೆಂಪರೆನ್ಸ್ ಕಾರ್ಡ್ ಅಂದರೆ ಅವ್ರು ನಿಜವಾಗ್ಲೂ ನಿಮ್ಮನ್ನು ಒಂದು ಏಂಜಲ್ ರೀತಿಯಲ್ಲಿ ನೋಡ್ತಾರೆ. ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೀರಾ ನೀವು. ಹೋಮ್ಲಿ ಪರ್ಸನ್, ತುಂಬಾ ವಾರ್ಮ್ತ್ ಇದೆ. ನಿಮ್ಮನ್ನು ನೋಡಿದ್ರೆ ಒಂಥರ ಏಂಜಲ್ನ ನೋಡ್ದಂಗೆ ಆಗುತ್ತೆ ಅವರಿಗೆ. ಸೊ ನೀವು ಯಾವುದೇ ಟಫ್ ಸಿಚುವೇಶನ್ ಇರಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೀರಾ. ಮತ್ತು ನೀವು ಯಾವುದೇ ಒಂದು ಕಾಲು ನೀರಲ್ಲಿದ್ದರೂ ಒಂದು ಕಾಲು ಮೇಲಿದ್ರೂ ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಗೊತ್ತು ಅಂತ ಅವ್ರಿಗೆ ತುಂಬಾ ಗೊತ್ತಿದೆ. ಸೊ ಡೀಪ್ ಡೌನ್ ಹಿ ನೋಸ್ ದಟ್ ಯು ಆರ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್. ದುಃಖ ಆಗಲಿ ಮತ್ತು ನಿಮಗೆ ಇನ್ಸ್ಟೆಂಟ್ಸ್ ಅಂದರೆ ನಿಮ್ಮ ಥರ್ಡ್ ಐ ಚಕ್ರ ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಸೊ ದಟ್ ಹಿ ಲೈಕ್ಸ್ ವೆರಿ ಮಚ್ ಅಬೌಟ್ ಯು. ಓಕೆ, ನೆಕ್ಸ್ಟ್ ಫೋರ್ತ್ ಕಾರ್ಡ್ ಬಂದು ಅವರು ಏನು ಹೇಳ್ತಾ ಇದ್ದಾರೋ ಅದನ್ನು ಪ್ರೂವ್ ಮಾಡ್ತಾರೋ ಇಲ್ವೋ. ಓಕೆ, ಸೊ ಲೆಟ್ಸ್ ಸಿ. ಮೂನ್ ಕಾರ್ಡ್ ಇದೆ. ಸೊ ಅವರು ಅದನ್ನು ಇನ್ನೂ ಹೇಳಲಿಲ್ಲ, ಯಾಕಂದರೆ ನೀವು ಡಿಸಿಷನ್ ಇನ್ನೂ ತೊಗೊಂಡಿಲ್ಲ. ಓಕೆ, ಸೊ ನೀವು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ, ಹಾಗಾಗಿ ಅವ್ರು ನಿಮಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಅವ್ರು ಅದನ್ನು ಮಾಡ್ತಾರೋ ಇಲ್ವೋ ಅಂತ. ಬಟ್ ನಾನು ಇದನ್ನು ಮೂನ್ ಕಾರ್ಡ್ನ ಕ್ಲಾರಿಫೈ ಮಾಡಲೇಬೇಕು. ಸೊ ಲೆಟ್ ಮಿ ಕ್ಲಾರಿಫೈ ದ ಮೂನ್ ಕಾರ್ಡ್. ಓಕೆ, ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಓಕೆನಾ, ಸೊ ತುಂಬ ಸ್ಟ್ರೆಸ್ಸಲ್ಲಿದ್ದಾರೆ. ಅವ್ರಿಗೇನು ಅನಿಸ್ತಾ ಇದೆ ಅಂದರೆ, ತುಂಬ ಫಾಸ್ಟಾಗಿ ಬರಬೇಕು ನಾನು, ನಿಮಗೆ ನಾನು ಹೇಳಲಿಲ್ಲ, ನೀವು ನನಗೆ ಹೇಳಲಿಲ್ಲ ಅಂದರೆ ಅವ್ರಿಗೆ ತುಂಬಾ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆ. ಐ ಫೀಲ್ ಹಿಯರ್. ಪ್ರೂವ್ ಮಾಡ್ತಾರೆ, ಬಟ್ ದೇ ಆರ್ ಕನ್ಫ್ಯೂಸ್ಡ್ ವೆದರ್ ಯು ಲೈಕ್ ದೆಮ್ ಆರ್ ನಾಟ್. ನೀವು ಅವ್ರನ್ನ ಇಷ್ಟಪಡ್ತಿರೋ ಇಲ್ಲೋ ಅನ್ನೋದೇ ಅವ್ರಿಗೆ ತುಂಬ ದೊಡ್ಡ ಸಮಸ್ಯೆ ಇಲ್ಲಿ. ಸೊ ಅದಕ್ಕೋಸ್ಕರನೇ ಮೂನ್ ಕಾರ್ಡ್ ಬಂದಿದೆ. ಅದು ನೀವು ಅವ್ರು ನಿಮ್ಮ ಪ್ರೀತಿ ಹೇಳ್ಕೊಂಡ್ರೇ ಅದು ಕ್ಲಿಯರ್ ಆಗೋದು. ಸೊ ಅವ್ರು ನೀವೇನಾದ್ರು ಹೇಳಿ. ಓಕೆ, ಸೊ ಪೇಜ್ ಆಫ್ ಸಾರ್ಟ್ಸು ಬಂತು. ಸೊ ಗುಡ್ ನ್ಯೂಸ್ ಆರ್ ಕಮಿಂಗ್ ಅಂತ ಹೇಳ್ತೀನಿ. ಸೊ ಗುಡ್ ನ್ಯೂಸ್ ಕೊಡಬೇಕು ಅಂತಿದ್ದಾರೆ. ಸೊ ನೀವು ಡಿಲೇಸ್ನ ಇಗ್ನೋರ್ ಮಾಡಿದ್ರೆ ನಿಮಗೆ ನ್ಯೂಸ್ ಗೊತ್ತಾಗುತ್ತೆ. ಓಕೆನಾ, ಸೊ ಫಿಫ್ತ್ ಬಂದುಬಿಟ್ಟು ಔಟ್ಸೈಡ್ ಇನ್ಫ್ಲುಯೆನ್ಸ್ ಅಂದರೆ ಹೊರಗಿನ ಇನ್ಫ್ಲುಯೆನ್ಸ್ ಏನು ಅಂತ ನೋಡೋಣ. ಸೊ
Queen of Pentacles. Okay. ಸೊ ಮೇ ಬಿ ಅವ್ರ ಕಡೆ ಮದರ್ ಫಿಗರ್ ಇಲ್ಲ ನಿಮ್ಮ ಕಡೆ ಮದರ್ ಫಿಗರ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಮೈಟ್ ಬಿ ದಿಸ್ ಈಸ್ ಅಫೆಕ್ಟಿಂಗ್ ಯುವರ್ ಲವ್ ಲೈಫ್. ಮೈಟ್ ಬಿ ಅವ್ರ ಮನೇಲಿ ಅವ್ರ ತಾಯಿದೇ ಜಾಸ್ತಿ ನಡೆಯುತ್ತೆ ಅನಿಸುತ್ತೆ, ಆರ್ ನಿಮ್ಮ ಮನೇಲಿ ನಿಮ್ಮ ತಾಯಿದೇ ಜಾಸ್ತಿ ನಡೆಯುತ್ತೆ ಅನಿಸುತ್ತೆ. ಸೊ ಶಿ ಕಂಟ್ರೋಲ್ಸ್ ಎವ್ರಿ ಫೈನಾನ್ಷಿಯಲ್ ಇಶ್ಯೂಸ್, ಎವ್ರಿಥಿಂಗ್. ಸೊ ದಿಸ್ ಈಸ್ ಅಫೆಕ್ಟಿಂಗ್ ಯುವರ್ ಲವ್ ಲೈಫ್. ಐ ಥಿಂಕ್ ಅದನ್ನು ನಿಮಗೆ ಹೇಳಬೇಕು. ಸೊ ದಟ್ಸ್ ವೈ ದ ಮೂನ್ ಕಾರ್ಡ್ ಈಸ್ ಹಿಯರ್. ಅದನ್ನು ನಿಮಗೆ ಹೇಳಬೇಕು ಅಂತ ಅನಿಸುತ್ತೆ, ಬಟ್ ನಿಮ್ಮ ತಾಯಿ ಬಗ್ಗೆ ನಿಮಗೆ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ ಅಂತ ಅವ್ರು ಒಂದು ಕಡೆ ಅದನ್ನು ಹೇಳ್ತಾ ಇಲ್ಲ. ಸೊ ಮೈಟ್ ಬಿ ಅವ್ರ ಕಡೆ ತಾಯಿ ಇಲ್ಲ ನಿಮ್ಮ ಕಡೆ ತಾಯಿ, ದೇರ್ ಈಸ್ ಅ ಇಶ್ಯೂ ದೇರ್. ಓಕೆ. ಸೊ ಆ್ಯಂಡ್ ಈವನ್ ಫೈನಾನ್ಷಿಯಲ್ ಇಶ್ಯೂಸ್ ಆಲ್ಸೋ. ಈವನ್ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಇರ್ಬೋದು, ಅವ್ರು ಸ್ಟೇಬಲ್ ಇಲ್ಲ ಅನಿಸ್ತಾ ಇದೆ ನನಗೆ. ಸೊ ಮೈಟ್ ಬಿ ದಟ್ ಈಸ್ ಆಲ್ಸೋ ಅ ಫ್ಯಾಕ್ಟರ್ ಓವರ್ ಹಿಯರ್. ನೀವು ತುಂಬ ಚೆನ್ನಾಗಿ ಒಳ್ಳೆ ಜಾಬಲ್ಲಿ ಇದ್ದೀರಾ ಅನಿಸ್ತಾ ಇದೆ, ಅವರಿಲ್ಲ ಅನಿಸ್ತಾ ಇದೆ. ಹಾಗಾಗಿ ದೇರ್ ಈಸ್ ಸಮಥಿಂಗ್ ಪೆಂಡಿಂಗ್ ಓವರ್ ಹಿಯರ್. ಸೊ 6-8 ವೀಕ್ಸ್ ಒಳಗೆ ಅವ್ರು ನಿಮಗೆ ಏನು ಹೇಳ್ತಾರೆ? ಸೊ ನೈಟ್ ಆಫ್ ವಾಂಡ್ಸ್. ಓಕೆ. ಸೊ ಇಷ್ಟು ದಿನ ಕಾದು ಅವರೇ ಬರ್ತಾರೆ ನಿಮ್ಮ ಹತ್ರ. ಸೊ ಹಿ ವಿಲ್ ಬಿ ಕಮಿಂಗ್ ಆ್ಯಂಡ್ ಆಫರಿಂಗ್ ಯು ಅ ಪ್ಯಾಷನೇಟ್ ಲವ್ ಆಫರ್. ಸೊ ನಿಮಗೆ ಈ ವ್ಯಕ್ತಿ ಇಷ್ಟ ಆದರೆ ಮಾತ್ರ ನೀವು ಅವ್ರನ್ನ ಒಳಗೆ ಸೇರಿಸ್ಕೊಬೇಕು. ಬಿಕಾಸ್ ದ ನೈಟ್ ಆಫ್ ವಾಂಡ್ಸ್ ಈಸ್ ಇನ್ ಆ್ಯಂಡ್ ಔಟ್ ಪರ್ಸನ್. ಅವ್ರು ಬರ್ತಾರೆ ಹೋಗ್ತಾರೆ. ಸೊ ನಿಮ್ಮ ಡಿಸಿಷನ್ಸ್ನ ನೀವು ಹುಷಾರಾಗಿ ತಗೊಳ್ಳಿ. ಸೊ ದಿಸ್ ಇಸ್ ವಾಟ್ ಐ ಫೀಲ್ ಹಿಯರ್. ಅವ್ರು ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ, ಬಟ್ ಯು ಶುಡ್ ಬಿ ಹ್ಯಾವಿಂಗ್ ಅ ಪ್ರಾಪರ್ ಥಾಟ್ ಅಬೌಟ್ ದಿಸ್ ಪರ್ಸನ್. ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಬಂದಿದೆ ಅಂದರೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಬರೋದು ಹೋಗೋದು ಮಾಡೋದು ಸರಿ ಹೋಗಲ್ಲ ಅಲ್ವಾ? ಸೊ ಇಫ್ ಹಿ ಕಮ್ಸ್ ಇನ್, ಹಿ ಹ್ಯಾಸ್ ಟು ಕಮ್ ಫಾರ್ ಯು ಆ್ಯಂಡ್ ಯು ಓನ್ಲಿ. ಬೇರೆಯವ್ರಿಗೋಸ್ಕರ ಆಗಲಿ ಇದ್ರಿಗೋಸ್ಕರ ಆಗಲಿ ಬರೋಂಗಿಲ್ಲ. ಸೊ ನಿಮ್ಮನ್ನು ಫಿಸಿಕಲಿ ಇಷ್ಟಪಡೋದಾದರೆ ದಿಸ್ relationship is not going to go anywhere. So be aware of it, take proper decisions anta heltini. So let's see. In ಕೆಲವರಿಗೆ this is a passionate love offer and this is a person who is going to come very quick. Okay. 6 to 8 weeks ande, but he is going to come within a week or 2 ಅನಿಸ್ತಾ ಇದೆ ನನಗೆ. ಸೊ he will be very passionate, but ಆ ಪ್ಯಾಷನಲ್ಲಿ ನಿಮ್ಮನ್ನು ನೀವೆಲ್ಲೋ ಕಳ್ಕೊಬೇಡಿ. ಸೊ ದಯವಿಟ್ಟು ಟೇಕ್ ಪ್ರಾಪರ್ ಡಿಸಿಷನ್ಸ್ ಅಂತ ಅನಿಸ್ತಾ ಇದೆ ನನಗೆ. ಸೊ ಬಿ ಅವೇರ್ ಆಫ್ ವಾಟ್ ಯು ಆರ್ ಟೇಕಿಂಗ್ ಡಿಸಿಷನ್ಸ್. ಓಕೆ. ಸೊ ನೋಡೋಣ ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾರೆ ಅಂತ. ಓಕೆ. ಯು ಆ್ಯಂಡ್ ಐ ಹ್ಯಾವ್ ಸೋ ಮಚ್ ಇನ್ ಕಾಮನ್. ಸೊ ನಿಮ್ಮ ಬಗ್ಗೆ ಅವ್ರಿಗೇನು ಅನಿಸುತ್ತೆ ಅಂದರೆ ಅವ್ರದ್ದು ನಿಮ್ಮದು ಸ್ವಲ್ಪ ಕಾಮನ್. ಐ ಮೀನ್ ಯು ಮಿರರ್ ಬೋತ್ ಅಂತ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್, ಯು ರೆಸ್ಪೆಕ್ಟ್ ಎವ್ರಿಥಿಂಗ್ ಐ ಲ್ಯಾಕ್ಡ್. ಅಂದರೆ ಅವ್ರು ಏನೇ ಮಾಡಲಿ ಅದನ್ನು ನೀವು ರೆಸ್ಪೆಕ್ಟ್ ಮಾಡ್ತೀರಾ. ಯಾವ ಕೆಲಸನಾರ ಮಾಡಲಿ, ಚಿಕ್ಕ ಕೆಲಸನಾರ ಮಾಡಲಿ, ದೊಡ್ಡ ಕೆಲಸನಾರ ಮಾಡಲಿ, ನೀವು ಅದನ್ನು ರೆಸ್ಪೆಕ್ಟ್ ಮಾಡ್ತೀರಾ. ಯು ಮೇಕ್ ಮೀ ಸ್ಮೈಲ್. ಓಕೆ. ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಗೇನ್ 2 ಆಫ್ ಸಾರ್ಟ್ಸ್ ಬಂದಿದೆ. ಸೊ ಡಿಸಿಷನ್ ಮೇಕಿಂಗ್ ಇಸ್ ತುಂಬ ಇಂಪಾರ್ಟೆಂಟ್. ನಿಮಗೆ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಬೇಕಾ ಬೇಡವಾ ಅನ್ನೋದು ಡಿಸಿಷನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಲೆಟ್ ಮೀ ಸಿ ದ ಅಡ್ವೈಸ್ ಕಾರ್ಡ್. ನಿಮ್ಗೇನು ಅಡ್ವೈಸ್ ಸಿಗ್ತಾ ಇದೆ ಅಂತ ನೋಡೋಣ. ಸೊ ದಿಸ್ ಈಸ್ ಯುವರ್ ಅಡ್ವೈಸ್ ಕಾರ್ಡ್. ಕಮ್ಯುನಿಕೇಷನ್ ಈಸ್ ಕೀ. ಓಕೆ. ಸೊ ನೀವು ಜೆಮಿನೈ ಆಗಿರ್ಬೋದು, ಅವ್ರ ಜೆಮಿನೈ ಆಗಿರ್ಬೋದು, ಮಿಥುನ ರಾಶಿ ಆಗಿರ್ಬೋದು. ಸೊ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಹೋಗಿ ಒಪ್ಕೊಳ್ಳೋದಲ್ಲ, ನೀವು ಕೇಳಬೇಕು. ಎಲ್ಲ ಥರ ಪ್ರಶ್ನೆಗಳನ್ನು ಕೇಳಬೇಕು. ನೀವು ಹೆಂಗೆ, ನಿಮ್ಮ ಜೀವನಕ್ಕೆ ಹೆಂಗೆ, ಯಾವ ಥರ ನೀವು ಕ್ಲಿಯರಾಗಿ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ನನಗೆ ಈ ಥರ ಬೇಕು, ನನಗೆ ಈ ಥರ ಇಲ್ಲ ಅಂದರೆ ನೀವು ದಯವಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಒಪ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆನಾ? ಸೊ ತುಂಬಾ ಯೋಚನೆ ಮಾಡಿ ಕಮ್ಯುನಿಕೇಟ್ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಸೊ ಸಾಕಷ್ಟು ಕಮ್ಯುನಿಕೇಷನ್ ಇಸ್ ಕೀ. ಅಂದರೆ ಯು ಕ್ಯಾನ್ ಗೋ ಟು ಯುವರ್ ಬೆಸ್ಟ್ ಫ್ರೆಂಡ್, ಯು ಕ್ಯಾನ್ ಗೋ ಟು ಗೈಡೆನ್ಸ್. ನಿಮಗೆ ಯಾರು ಒಳ್ಳೆ ಗೈಡೆನ್ಸ್ ಕೊಡ್ತಾರೋ ಅವ್ರ ಹತ್ರ ಹೋಗಿ ಕಮ್ಯುನಿಕೇಷನ್ ನೀಟಾಗಿ ಮಾಡಿ ಸ್ಟೆಪ್ಸ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಹ್ಯಾಂಡ್ಮೇಡ್ ಮೆಸೇಜಸ್ ನೋಡೋಣ ಏನಿದೆ ನಿಮಗೆ. ಬೀಯಿಂಗ್ ಸಮನ್ಸ್ ಫಸ್ಟ್ ಲವ್ ಇಸ್ ಗ್ರೇಟ್ ಬಟ್ ಟು ಬಿ ದೇರ್ ಲಾಸ್ಟ್ ಇಸ್ ಪ್ರೈಸ್ಲೆಸ್. ಅಂದರೆ ಯಾರಾಗಲಿ ಏನೇ ಆಗಲಿ ಎಲ್ಲರೂ ಪ್ರೀತಿ ಮಾಡ್ಬೋದು, ಬಟ್ ಫಸ್ಟ್ ಲವ್ ಯಾರಿಗೂ ಮರೆಯೋಕ್ಕಾಗಲ್ಲ. ಬಟ್ ಫಸ್ಟ್ ಲಾಸ್ಟ್ ಲವ್ ಇರುತ್ತಲ್ಲ, ಯಾರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಓಕೆ.
So that's what he's telling you. Money flows to me from multiple sources. Okay, money ತುಂಬಾನೇ ಇಂಪಾರ್ಟೆಂಟ್ ಜೀವನಕ್ಕೆ. ಸೊ money is coming to you. So waiting is a sign of a true love and patience. Anyone can say I love you, but not everyone can wait to prove it's true. ಅಂದರೆ ನಿಮಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾರೆ ಅಂದರೆ ದಟ್ ಪರ್ಸನ್ ಈಸ್ ವರ್ತ್. ಇಫ್ ದೇ ಡೋಂಟ್ ವೆಯ್ಟ್ ಫಾರ್ ಯು ದೆನ್ ಹೀ ಈಸ್ ನಾಟ್ ವರ್ತ್ ಇನ್ ಯೋರ್ ಲೈಫ್. ಓಕೆ, ಅವ್ರು ನಿಮ್ಮ ಲೈಫಲ್ಲಿ ಇರೋದಕ್ಕೆ ಅರ್ಹರಲ್ಲ. ಇಫ್ ದೇ ಡೋಂಟ್ ವೆಯ್ಟ್ ಫಾರ್ ಯು, ಇಫ್ ದೇ ಡೋಂಟ್ ಗಿವ್ ಯು ದ ಸ್ಪೇಸ್, ದೆನ್ ದೇ ಆರ್ ನಾಟ್ ಇನ್ ಯೋರ್ ಲೈಫ್ ಎನಿವೇ. ಅವ್ರು ನಿಮ್ಮ ಲೈಫಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಈಸ್ ನಾಟ್ ಅ ಟ್ರೂ ಲವ್. ಓಕೆ, ಇಫ್ ದೇ ವೆಯ್ಟ್ ಫಾರ್ ಯು, ಇಫ್ ದೇ ನಿಮ್ಮನ್ನು ಆತ್ಮವಿಶ್ವಾಸ ತುಂಬೋದು, ನಿಮ್ಮನ್ನು ಪ್ರೀತಿ ಕೊಡೋದು, ಎಲ್ಲ ಥರದಲ್ಲೂ ನಿಮ್ಮನ್ನು ಬ್ಯಾಲೆನ್ಸ್ ಆಗಿಡೋದು ಆದರೆ ಮಾತ್ರ ಅದು ನಿಜವಾದ ನಿಸ್ವಾರ್ಥ ಪ್ರೀತಿಯಾಗಿರುತ್ತೆ. ಓಕೆನಾ. ಫ್ಯಾಮಿಲಿ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಥಿಂಗ್ ಬಟ್ ಇಟ್ಸ್ ಎವ್ರಿಥಿಂಗ್. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ನಿಮ್ಮ ತಂದೆ ತಾಯಿ ಎಲ್ಲರೂ ನೀವು ಗೌರವಿಸ್ತೀರಾ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಟು ಯು. ಸೊ ಟೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್ ವಿತ್ ಯೋರ್ ಫ್ಯಾಮಿಲಿ. ಓಕೆನಾ. ಸೊ ದಟ್ಸ್ ವಾಟ್ ಐ ಫೀಲ್. ದಟ್ಸ್ ವಾಟ್ ಕಮ್ಯುನಿಕೇಷನ್ ಈಸ್ ಅ ಕೀ ಅಂತ ಬಂದಿದೆ. ಸೊ ನಿಮ್ಮ ಫ್ಯಾಮಿಲಿ ಹತ್ರನೂ ನೀವು ಕಮ್ಯುನಿಕೇಟ್ ಮಾಡಿ ಸೊ ದಟ್ ಯು ಕ್ಯಾನ್ ಗೆಟ್ ಅ ಕ್ಲಿಯರ್ ಗೈಡೆನ್ಸ್. ಓಕೆ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇದೆ. ಆ ನಂಬರ್ಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 3 ಯಾರು ಈ ಸ್ಟೋನನ್ನು ಚೂಸ್ ಮಾಡಿದ್ದೀರಾ? ಬ್ಲೂ ಕಲರ್ ಲವ್ ಸ್ಟೋನ್. ನೋಡೋಣ ನಿಮ್ಮ ಲವ್ ಇಂಟ್ರೆಸ್ಟ್, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ. ಇದು ನಿಜವಾಗ್ಲೂ ಒಂದು ಪವರ್ಫುಲ್ ಸ್ಪ್ರೆಡ್. ಇದರಿಂದ ಎಲ್ಲನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಲೆಟ್ ಅಸ್ ಡೂ ಇಟ್. ಓಕೆ, ಸೊ ಶುರು ಮಾಡೋಣ. ಸೊ ಫಸ್ಟ್ ಕಾರ್ಡ್, ಅವರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ. ಓಕೆ, ಸುಮ್ಮನೆ ಮೇಲ್ಮೇಲೆ ಏನು ಮಾತಾಡ್ತಾರೆ. ಓಕೆ, ಸೊ ನಿಜವಾಗ್ಲೂ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ, ನಿಜವಾಗ್ಲೂ ಏನು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಥರ್ಡ್ ಒನ್, ಅವ್ರ ಮನಸ್ಸಲ್ಲಿ ಒಳಗೆ ಅಂತರಾಳದೊಳಗೆ ಅವರು ಸಬ್ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು, ಕಾನ್ಷಿಯಸ್ ಮೈಂಡ್ ಆಗಿರ್ಬೋದು, ನಿಜವಾದ ಭಾವನೆಗಳು ಏನು, ನಿಜವಾದ ಭಾವನೆಗಳು. ಓಕೆನಾ, ಕಾರ್ಡ್ 3. ಸೊ ಅವ್ರು ಏನು ನಿಮ್ಮನ್ನ ಹೇಳ್ತಾರೆ, ಈಗ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಅದು ನಿಜವಾಗ್ಲೂ ಮಾಡ್ತಾರಾ? ವಿಲ್ ಹಿ ಪ್ರೂವ್ ದಟ್? ಓಕೆ, ಸೊ ಫೋರ್ತ್ ಒನ್. ಫಿಫ್ತ್ ಒನ್, ಹೊರಗಿನ ಇನ್ಫ್ಲೂಯೆನ್ಸ್ ಏನು ನಿಮ್ಮ ಲವ್ ಲೈಫ್ ಮೇಲೆ ಆಗಿರ್ಬೋದು, ನಿಮ್ಮಿಬ್ಬರ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಸೈಡ್ ಇರ್ಬೋದು. ಸೊ ಔಟ್ಸೈಡ್ ಇನ್ಫ್ಲೂಯೆನ್ಸ್ ಏನು ಅಂತ ನೋಡೋಣ. ಸೊ ದಿಸ್ ಇಸ್ ದ ಕಾರ್ಡ್. ಆ್ಯಂಡ್ ದ ಸಿಕ್ಸ್ತ್ ಆ್ಯಂಡ್ ದ ಲಾಸ್ಟ್ ಕಾರ್ಡ್, ಅವ್ರು ನಿಮ್ಮ ಹತ್ರ 6-8 ವೀಕ್ಸ್ ಒಳಗೆ ನಿಮ್ಮ ಹತ್ರ ಬಂದು ಏನು ಮಾತಾಡ್ತಾರೆ. ಸೊ ವಾಟ್ ಈಸ್ ಈ ಗೋಯಿಂಗ್ ಟು ರಿಯಲಿ ಟೆಲ್ ಯು. ಓಕೆನಾ, ಏನು ನಿಜವಾಗ್ಲೂ ಬಂದು ನಿಮ್ಮ ಹತ್ರ ಏನು ಮಾತಾಡ್ತಾರೆ. ಸೊ ಫಸ್ಟ್ ಕಾರ್ಡ್, ಅವರು ಏನು ಹೇಳ್ತಾರೆ. ಓಕೆ, ದ ಚಾರಿಯಟ್ ಕಾರ್ಡ್. ನೀವು ತುಂಬಾ ಬ್ಯಾಲೆನ್ಸ್ಡ್ ಪರ್ಸನ್. ಮೈಟ್ ಬಿ ನಿಮ್ಮ ಜಾಬ್ ಆಗಿರ್ಬೋದು, ಇಲ್ಲ ನಿಮ್ಮ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು, ನೀವು ಅವರು ದೂರ ಇರ್ಬೋದು. ಓಕೆನಾ, ಬಟ್ ಹಿ ರಿಯಲಿ ಫೀಲ್ಸ್ ದಟ್ ಯು ಆರ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್. ನಿಮಗೆ ಯಾವುದೇ ಕಾರಣಕ್ಕೂ ನಮಗೆ ಗೋಲ್ಸ್ ಮುಖ್ಯ. ಏನು ವಿಕ್ಟ್ರಿ ಬೇಕೋ ಅದು ಬೇಕೇ ಬೇಕು ನಿಮಗೆ. ಓಕೆ, ದಟ್ಸ್ ವಾಟ್ ಹಿ ಫೀಲ್ಸ್. ಆ್ಯಂಡ್ ನಿಮಗೆ ಯಾರು ತೊಂದರೆ ಕೊಟ್ಟರೆ ಅವರಿಗೆ 10 ಪಟ್ಟಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಿ ರಿಯಲಿ ನೋಸ್ ದಟ್. ಆ್ಯಂಡ್ ಚಾರಿಯಟ್ ಅಂದರೆ ನಿಮಗೆ ತುಂಬಾ ಹಿಂದೆ ನೋಡೋ ಪ್ರವೃತ್ತಿ ಇಲ್ಲ. ಸೊ ಮುಂದೆನೇ ನೋಡೋದು. ನೀವು ಯಾವತ್ತೂ ಮುಂದೆ ನಾನು ಏನು ಮಾಡಲಿ, ನನ್ನಲ್ಲಿರೋ ಕೆಟ್ಟದ್ದು ಒಳ್ಳೆಯದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊತೀರಾ. ನನ್ನ ತಪ್ಪಿದರೆ ಓಕೆ ಐ ಆಮ್ ಸಾರಿ ಅಂತೀರಾ, ನಿನ್ನ ತಪ್ಪಿದರೆ ನೀನು ಸಾರಿ ಕೇಳು ಅಂತೀರಾ. ಸೊ ಯು ಆರ್ ವೆರಿ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್. ನಿಮ್ಮನಿಗೆ ಮೂನ್ ಗೇಝಿಂಗ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಸೊ ಯು ಲೈಕ್ ಮೂನ್ ವೆರಿ ಮಚ್, ಐ ಫೀಲ್ ಹಿಯರ್. ಸೊ ನಿಮಗೆ ನೈಟ್ ಇಷ್ಟ ಅನಿಸುತ್ತೆ, ಬಟ್ ಯು ಲೈಕ್ ಡೇ ಬಟ್ ಮೋರ್ ನೈಟ್ ಅನಿಸುತ್ತೆ ಸಾಮಾನ್ಯವಾಗಿ ಇಲ್ಲಿ. ಸೊ ಅವರಿಗೆ ನೀವು ತುಂಬಾ ಬ್ಯಾಲೆನ್ಸ್ ಪರ್ಸನ್. ನೀವು ಏನೇ ಡಿಸಿಷನ್ ತೊಗೊಂಡ್ರೂ ನೀವು ತುಂಬಾ ಬ್ಯಾಲೆನ್ಸಾಗಿ ತೊಗೊತೀರಾ, ಮುನ್ನುಗ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಯು ಆಲ್ವೇಸ್ ಡ್ರೈವ್ ಟುವರ್ಡ್ಸ್ ವಿಕ್ಟ್ರಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಸೆಕೆಂಡ್ ಕಾರ್ಡ್, ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ನೋಡೋಣ.
ಸೊ ಪೇಜ್ ಆಫ್ ಪೆಂಟಕಲ್ಸ್. ಓಕೆ, ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ, ದೇ ವಾಂಟ್ ಟು ಗಿಫ್ಟ್ ಯು ಸಮಥಿಂಗ್. ಓಕೆ, ಅದು ದುಡ್ಡಾಗಿರ್ಬೋದು, ಇಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ ಆಗಿರ್ಬೋದು, ಇಲ್ಲ ಏನಾರ ಒಂದು ನ್ಯೂ ವೆಂಚರ್ ಆಗಿರ್ಬೋದು, ಪ್ರಾಜೆಕ್ಟ್ ಆಗಿರ್ಬೋದು. ದೇ ವಾಂಟ್ ಟು ಗಿಫ್ಟ್ ಯು ಸಮಥಿಂಗ್. ಓಕೆ, ಗಿಫ್ಟಾಗಿ ಅದು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಬಂದು ನಿಮಗೆ ಗಿಫ್ಟ್ ಕೊಡ್ತಾರಲ್ಲ, ಆ ಥರ ಚಿಕ್ಕದಾಗಾರ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ ನಿಮ್ಮ ಬಗ್ಗೆ. ಸೊ ನೆಕ್ಸ್ಟ್ 3ನೇ ಕಾರ್ಡ್ ಬಂದು ಡೀಪ್ ಡೌನ್, ಅಂದರೆ ನಿಜವಾದ ಸಬ್ ಕಾನ್ಷಿಯಸ್ ಮೈಂಡ್ ಆಗಲಿ, ಕಾನ್ಷಿಯಸ್ ಮೈಂಡ್ ಆಗಲಿ, ನಿಜವಾಗ್ಲೂ ಟ್ರೂ ಫೀಲಿಂಗ್ಸ್ ಏನು ಅಂದರೆ ಕ್ವೀನ್ ಆಫ್ ಸಾರ್ಟ್ಸ್ ನಿಮ್ಮ ಬಗ್ಗೆ. ಅಂದರೆ ನೀವು ಯಾವ ಥರ ಅಂದರೆ, ಸೊ ಓಕೆ, ನೀನು ಹೇಳ್ತೀಯಾ, ಕರೆಕ್ಟಾಗಿ ಹೇಳು, ಇಲ್ಲ ಅಂದರೆ ಐ ವಿಲ್ ಕಟ್ ಯು ಆಫ್. ನಿಮಗೆ ಏನು ಬೇಕು ಅಂದರೆ ಟ್ರುತ್ ಬೇಕು, ನಿಜ ಹೇಳ್ತೀಯಾ ಹೇಳು. ನಿಜ, ನಿಮ್ಮ ಲೈಫ್ ತುಂಬಾ ಯಾವ ಥರ ಅಂದರೆ ನಿಜದ ಮೇಲೆ ಬೇಸ್ ಆಗಿರುತ್ತೆ. ಸೊ ಸುಳ್ಳಿನ ಮೇಲೆ ಬೇಸ್ ಇಲ್ಲವೇ ಇಲ್ಲ ನಿಮ್ಮ ಜೀವನ. ಸೊ ದಟ್ಸ್ ವಾಟ್ ಯು ಫೀಲ್ ಅಬೌಟ್ ಯು. ಸೊ ವೆರಿ ನೈಸ್, ಯು ಆರ್ ವೆರಿ ಸ್ಟ್ರಾಂಗ್ ಪರ್ಸನ್. ಐ ರಿಯಲಿ ಲವ್ ದಿಸ್ ಅಬೌಟ್ ಯು. ನೀವೇನು ಹೇಳ್ತೀರಾ ಅಂದರೆ, ಓಕೆ, ಡಿಸಿಷನ್ಸ್ನ ಅವ್ರು ಬಂದು ನನ್ನ ಕಿವಿಯಲ್ಲಿ ಏನೋ ಒಂದು ಹೇಳಿದ್ರು, ಇವ್ರು ಬಂದು ನನ್ನ ಕಿವಿಯಲ್ಲಿ ಏನೋ ಹೇಳಿದ್ರು, ಅವ್ನು ಹಿಂಗೇನಾ ಅಂತ ನೀವು ಯೋಚನೆ ಮಾಡಲ್ಲ. ನೀವು ಅವ್ರಿಗಿಂತನೇ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ. ಅವ್ನು ನಿಜವಾಗ್ಲೂ ಹಂಗಾ, ನೀವು ಯೋಚನೆ ಮಾಡಿ ಡಿಸಿಷನ್ ತೊಗೊತೀರಾ. ಯು ಜಸ್ಟ್ ಗೋಂಟ್ ಗೋ. ಈಗ ನಿಮ್ಮ ಬೆಸ್ಟ್ ಫ್ರೆಂಡೇ ಆಗಲಿ, ನೀವು ಯಾರ ಬಗ್ಗೆ ಆದರೆ ಅಭಿಪ್ರಾಯ ಹೇಳಿದರೆ ಯು ಡೋಂಟ್ ಟೇಕ್ ಇಟ್. ಓಕೆನಾ? ನಿಮ್ಮ ಅಭಿಪ್ರಾಯನ ನೀವು ಕರೆಕ್ಟಾಗಿ ನೀವೇ ತೊಗೊತೀರಾ. ಯು ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಎಲ್ಸ್. ಹಿ ನೋಸ್ ದಟ್ ವೆರಿ ವೆಲ್. ಓಕೆ, ಸೊ ಅವ್ರಿಗೆ ಗೊತ್ತಿದೆ ನಿಮ್ಮ ಹತ್ರ ಬಂದು ಸುಳ್ಳು ಹೇಳೋಕ್ಕಾಗಲ್ಲ ಅಂತ. ಹಿ ನೋಸ್ ದಟ್ ವೆರಿ ವೆಲ್ ಡೀಪ್ ಡೌನ್ ಇನ್ಸೈಡ್ ಹಿಸ್ ಹಾರ್ಟ್ ಆ್ಯಂಡ್ ಹಿ ಲವ್ಸ್ ದಟ್ ಅಬೌಟ್ ಯು. ಸೊ 4th ಕಾರ್ಡ್ ಬಂದುಬಿಟ್ಟು ಅವ್ರು ನಿಮ್ಮ ಹತ್ರ ಏನು ಹೇಳ್ತಾರೋ ಅದನ್ನು ನಿಜವಾಗ್ಲೂ ಪ್ರೂವ್ ಮಾಡ್ತಾರಾ? ಓಕೆನಾ? ಎಸ್, ಹಿ ವಿಲ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಎಸ್, ಹಿ ವಿಲ್ ಡೂ ಇಟ್. ಅಂದರೆ ಅವ್ರಿಗೇನಂದರೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ನ್ಯೂ ಬಿಗಿನಿಂಗ್ಸ್ ಇರಬೇಕು, ನಿಮ್ಮ ಜೊತೆನ ಅವರು ಒಳ್ಳೆ ಜೀವನಾನ ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ಥರದಲ್ಲೂ ಚೆನ್ನಾಗಿರುತ್ತೆ. ಸೊ ಹಿ ವಾಂಟ್ಸ್ ಅ ನ್ಯೂ ಬಿಗಿನಿಂಗ್ ವಿತ್ ಯು. ಮೈಟ್ ಬಿ he want to start a new family, new everything new with you. Okay na, he does want a stable relationship with you. Okay, so aur maade ಮಾಡ್ತಾರೆ. He might prove. Okay, really what he is speaking he is going to prove anta. So 5th card, outside influence ಏನಿದೆ ನಿಮ್ಮ ಲವ್ ಲೈಫ್ ಮೇಲೆ. ಸೊ ಆ್ಯಕ್ಷನ್ ತಗೊತಾ ಇಲ್ಲ ನೀವು. ಓಕೆನಾ? ಸೊ ಯು ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್. ಮೈಟ್ ಬಿ ಹೇಳ್ದಂಗೆ ಡಿಸ್ಟೆನ್ಸ್ ಇದೆ, ಸೊ ಯು ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಟುವರ್ಡ್ಸ್ ಇಟ್. ಕಮ್ಯುನಿಕೇಷನ್ ಇಲ್ಲ, ಸೊ ಯು ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಟುವರ್ಡ್ಸ್ ಇಟ್. ಸೊ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಒಬ್ರಿಗೊಬ್ರು ಇದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಸಮ್ ಆ್ಯಕ್ಷನ್. ಸೊ ಮೈಟ್ ಬಿ ಫ್ರೆಂಡ್ಸ್ ಮಧ್ಯದಲ್ಲಿದ್ದಾರೆ, ಇಲ್ಲ ಏನೋ ಒಂದಿದೆ. ಓಕೆ, ಸೊ ಯು ಹ್ಯಾವ್ ಟು ಕ್ಲಿಯರ್ ಇಟ್. ಕ್ಲಿಯರ್ ಕಮ್ಯುನಿಕೇಷನ್ ಇಟ್ಕೊಬೇಕು. ಕ್ಲಿಯರಾಗಿ ನಿಮ್ಮ ಜೀವನದ ಡಿಸಿಷನ್ಸ್ನ ಕ್ಲಿಯರಾಗಿ ತೊಗೋಬೇಕು. ಸೊ ದಟ್ಸ್ ವಾಟ್ ಈಸ್ ಇನ್ಫ್ಲುಯೆನ್ಸಿಂಗ್ ಯುವರ್ ಲವ್ ಲೈಫ್. ಡಿಸಿಷನ್ಸ್ ತುಂಬ ಪೆಂಡಿಂಗ್ ಇದೆ. ಓಕೆ, ಡಿಸಿಷನ್ಸ್ ತೊಗೊಳ್ಳಿ. ಡಿಸಿಷನ್ಸ್, ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್ ಇನ್ ದ ರೀಡಿಂಗ್, ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಸೊ take decisions and then move forward. That's what is influencing in your love life. So ಮುಂದಿನ 6-8 ವಾರಗಳೊಳಗೆ ಅವ್ರು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? So the emperor, wow, he wants to be an emperor in your life. He wants to be ಅಂದರೆ ಅವ್ರಿಗೆ ಸ್ಟೇಬಲ್ ರಿಲೇಷನ್ಶಿಪ್ ಬೇಕು. he is very genuine. He wants to give you a total stable relationship. ನಿಮಗೆ ಸುಮ್ಮನೆ ಲವರ್ ಆಗಿ ಆ ಕಡೆ ಸುತ್ತೋಣ ಈ ಕಡೆ ಸುತ್ತೋಣ, ಬಟ್ ಹಿ ವಾಂಟ್ಸ್ ಅ ವೆರಿ ಸ್ಟೇಬಲ್ ರಿಲೇಷನ್ಶಿಪ್. ಓನ್ಲಿ ಥಿಂಗ್ ಈಸ್ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ. ಓಕೆನಾ? ಸೊ ಲೆಟ್ಸ್ ಸಿ ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಂತ. ಸೊ ವೆರಿ ನೈಸ್, ಇಟ್ಸ್ ವೆರಿ ನೈಸ್. ಓನ್ಲಿ ಥಿಂಗ್ ಈಸ್ ನೀವು ಆ್ಯಕ್ಷನ್ ತೊಗೊತಾ ಇಲ್ಲ, ಏನು ಡಿಸಿಷನ್ಸ್ ತೊಗೊತಾ ಇಲ್ಲ. ಸೊ ಯು ಮೇಕ್ ಮೀ ಫೀಲ್ ಸೆಕ್ಯೂರ್. ನಿಮ್ಮ ಹತ್ರ ಅವ್ರು ತುಂಬಾ ಸಮಾಧಾನವಾಗಿರ್ತಾರೆ. ಆ್ಯಂಡ್ ದೇ ಫೀಲ್ ರಿಯಲಿ ವೆರಿ ನೈಸ್ ವಿತ್ ಯು. ಯು ಆರ್ ಮೈ ಸೋಲ್ಮೇಟ್. ವಾವ್. 4 of Cups, ಮ್ಯಾರೇಜ್. ಓಕೆ, ಅವ್ರಿಗೆ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ. ದೇ ಫೀಲ್ ದಟ್ ಯು ಆರ್ ಅ ಸೋಲ್ಮೇಟ್. ಓಕೆನಾ? ಯು ಆರ್ ಸ್ಮಾರ್ಟ್ ಆ್ಯಂಡ್ ಪ್ರಾಕ್ಟಿಕಲ್. ಓಕೆನಾ?
ರೀಡಿಂಗ್ ಕರೆಕ್ಟಾಗಿದೆ. ಯು ಆರ್ ಸ್ಮಾರ್ಟ್ ಆ್ಯಂಡ್ ಪ್ರಾಕ್ಟಿಕಲ್. ನೀವು ಸ್ಮಾರ್ಟಾಗೂ ಇದ್ದೀರಾ, ಪ್ರಾಕ್ಟಿಕಲಾಗೂ ಯೋಚನೆ ಮಾಡ್ತೀರಾ. ನೀವು ತಲೆನ ಇಟ್ಕೊಂಡು ಯೋಚನೆ ಮಾಡ್ತೀರಾ, ಮನಸ್ಸನ್ನು ಇಟ್ಕೊಂಡು ಯೋಚನೆ ಮಾಡಲ್ಲ. ಓಕೆ, ದಟ್ಸ್ ವಾಟ್ ಹಿ ಲೈಕ್ಸ್ ಅಬೌಟ್ ಯು. ಸೊ ಲೆಟ್ಸ್ ಸಿ ಸಮ್ ಅಡ್ವೈಸ್ ಕಾರ್ಡ್ಸ್ ಫಾರ್ ಯು. ಅಡ್ವೈಸ್ ಕಾರ್ಡ್ಸ್ ಏನಿದೆ ನಿಮಗೆ ಅಂತ ನೋಡೋಣ. ಸೊ ಎಮೋಷನ್ಸ್ ಆರ್ ರನ್ನಿಂಗ್ ಹೈ. ಸೊ ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂದರೆ ನೀವು ಸ್ವಲ್ಪ ಸಮಾಧಾನವಾಗಿ ಡಿಸಿಷನ್ಸ್ನ ತಗೊಳ್ಳೋ ಅವಶ್ಯಕತೆ ಇದೆ. ತುಂಬಾ ಸ್ಟ್ರೆಸ್ಸಲ್ಲಿದ್ದೀರಾ. ಓಕೆ, ಸೊ ಡೋಂಟ್ ಬಿ ಸ್ಟ್ರೆಸ್ ಅಬೌಟ್ ದಿಸ್ ರಿಲೇಷನ್ಶಿಪ್, ಟೇಕ್ ಅ ಪ್ರಾಪರ್ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಸೊ ಸೂಪರ್ ಮೂನ್ ಅಂದರೆ ಎಮೋಷನ್ಸ್ ಆರ್ ರನ್ನಿಂಗ್ ಹೈ ಅಂದರೆ ಎಲ್ಲ ಸರಿಯಾಗಿ ನಡೀತಾ ಇದೆ, ಬಟ್ ಯು ಫೀಲ್ ನೆಗೆಟಿವ್ ಅಂತ. ಸೊ ಟೇಕ್ ವಾಟ್ ಯು ಫೀಲ್ is positive. Okay, take a break and take something nice decisions ಅಂತ. ಸೊ ಇದು ಕಾರ್ಡ್ ಬಂತು. ಸೊ ಓಕೆ, ನಾನು ಹೇಳ್ದಂಗೆ ನಿಮ್ಮದು ಕ್ರೌನ್ ಚಕ್ರ ಅಂದರೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ. ಸೊ ಸಾರಿ, ಓಮ್ ಥರ್ಡ್ ಐ ಚಕ್ರ, ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ಸೊ ಕ್ರೌನ್ ಚಕ್ರನೂ ದಟ್ ಈಸ್ ಯುವರ್ ಪ್ರಾಕ್ಟಿಕಲ್, ಮೆಂಟಲಿ ತುಂಬಾ ನೀವು ತುಂಬ ಸ್ಟ್ರಾಂಗ್ ಅಂತ ಅವ್ರಿಗೆ ಗೊತ್ತಿದೆ. ಸೊ ನೀವು ಮೆಡಿಟೇಷನ್, ಓಮ್ ಮೆಡಿಟೇಷನ್ ಇಲ್ಲ ಅಂಗ್ ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಸೊ ಏನು ಭಯ ಪಡಬೇಡಿ, ಕ್ಲಿಯರಾಗಿ ಯೋಚನೆ ಮಾಡಿ. ಕ್ಲಿಯರಾಗಿ ನಿಮಗೆ ಹೆಡೇಕ್ಸ್ ಏನಾರ ಇದ್ದರೆ ಸ್ವಲ್ಪ ಮೆಡಿಟೇಷನ್ ಮಾಡಿ, ಏನಾರ ನೀರು ಜಾಸ್ತಿ ಕುಡಿಯೋದು, ಮೆಡಿಟೇಷನ್ ಮಾಡೋದು ಏನಾರ ನೀವು ಮಾಡ್ಬೋದು. ಓಕೆನಾ? ಸೊ ಪ್ಲೀಸ್ ನಿಮ್ಮ ಕಾನ್ಷಿಯಸ್ನೆಸ್ನ, ನಿಮ್ಮ ವಿಸ್ಡಮ್ನ ಸ್ವಲ್ಪ ಏನಿದೆ ಅದನ್ನು ಫುಲ್ಲಾಗಿ ನೀವು ಇದು ಮಾಡ್ಕೊಬೇಕು. ಓಕೆ, ಯುಟಿಲೈಸ್ ಮಾಡ್ಕೊಬೇಕು. ನೀವು ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ದಟ್ಸ್ ವಾಟ್ ಐ ಫೀಲ್ ಹಿಯರ್. ಸೊ ವಾಟ್ ಎಲ್ಸ್? ಸ್ಟೇ ಅವೇ ಫ್ರಮ್ ನೆಗೆಟಿವ್ ಸಿಚುವೇಶನ್, ಪೀಪಲ್ ಆರ್ ಎನಿಥಿಂಗ್ ದಟ್ ಮೇಕ್ಸ್ ಯು ಲೋ. ಸೊ ನಿಮ್ಮ ಅಕ್ಕಪಕ್ಕ ಯಾವ ನೆಗೆಟಿವ್ ಜನ ಇದ್ದಾರೋ, ಫ್ರೆಂಡ್ಸ್ ಇದ್ದಾರೋ ಅವ್ರನ್ನೆಲ್ಲ ಸ್ವಲ್ಪ ದೂರ ಇಡಿ. ಸೊ ದಟ್ ಯು ಕ್ಯಾನ್ ಟೇಕ್ ವೆರಿ ಗುಡ್ ಡಿಸಿಷನ್ಸ್. ಎಕ್ಸ್ಪೆಕ್ಟ್ ನಥಿಂಗ್, ಅಪ್ರಿಷಿಯೇಟ್ ಎವ್ರಿಥಿಂಗ್. ಸೊ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಅಪ್ರಿಷಿಯೇಟ್ ಮಾಡಿ ನಿಮ್ಮ ಹತ್ರ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಇಷ್ಟ ಆಗದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡಿದ್ರೆ ಪರ್ಸ್ನಲ್ ರೀಡಿಂಗ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ನಮಸ್ತೆ, ಥ್ಯಾಂಕ್ ಯು.